ಒಂದು ಪ್ರೊಡಕ್ಷನ್ ಹೌಸ್ ಲಾಂಚು ಜೊತೆಗೆ ಸಿನಿಮಾ ಅನೌನ್ಸ್ ಆಗಿತ್ತು. ಸೊ ಈ ಹಿಂದೆನೂ ಅವರ ಒಂದು ಬಿಸ್ನೆಸ್ಸಲ್ಲಿ ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಅವಾರ್ಡ್ ಫಂಕ್ಷನಲ್ಲಿ ಹೇಳಿದ್ರಿ, ಮತ್ತೆ ಜೊತೆಗೆ ಕೆಲಸ ಮಾಡ್ತಿದ್ರು, ಅದು ಹೇಳ್ತಿದ್ರು. ಖುಷಿ ಆಗ್ತಿದೆ. ಓಕೆ ಮೇಡಮ್ ರೆಡಿ. ತುಂಬ ಖುಷಿ ಆಗ್ತಿದೆ ನನಗೆ. ಯಾಕ್ರೋ ನೀವು ಯಾರದು ಓಕೆ ತಗೊಳ್ಳಿ. ಮಾತಾಡ್ಬೋದನ್ನ? ಓಕೆ ಮಾತಾಡಿ. ಯಾ, ಥ್ಯಾಂಕ್ ಯು. ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ, ಯಾಕಂದರೆ ನಮ್ಮ ಒಂದು ಆಲ್ಮೋಸ್ಟ್ 6-7 ಮಂತ್ಸಿಂದ ನಾವು ಡಿಸ್ಕಷನ್ ಮಾಡ್ತಿರೋದು ಸಿನಿಮಾ ಒಂದು ಕತೆ ಇವತ್ತು ನಾವು ಲಾಂಚ್ ಮಾಡಿದ್ವಿ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಈ ಒಂದು ಸ್ಟೋರಿನ ನಾವು ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ತುಂಬ ಡಿಸ್ಕಷನ್ಸ್ ಆಗ್ತಾ ಇದ್ದೀವಿ ಇವತ್ತು. ಆ್ಯಂಡ್ ಚಕ್ರವರ್ತಿ ಅವರು ಒಂದು ತುಂಬ ಅದ್ಭುತವಾಗಿರೋ ರೀತಿಯಲ್ಲಿ ಹಿ ಹ್ಯಾಸ್ ರಿಟನ್ ದಿಸ್ ಕ್ಯಾರೆಕ್ಟರ್ಸ್, ನನ್ನ ಕ್ಯಾರೆಕ್ಟರ್ ಆಗಲಿ, ರಾಜು ಕ್ಯಾರೆಕ್ಟರ್ ಆಗಲಿ. ಜಾವ ಆಲ್ರೆಡಿ ಇಸ್ ಲೈಕ್ ವೆರಿ ವೆರಿ ಪವರ್ಫುಲ್ ನೇಮ್ ಆ್ಯಂಡ್ ಕತೆ ತಕ್ಕಂಗೆ ಟೈಟಲ್ ಲಾಂಚ್ ಮಾಡಿದ್ರು. ಸೊ ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಈ ಕಾಂಬಿನೇಷನಲ್ಲಿ ನಾವು ಆಲ್ರೆಡಿ ಒಂದು 2-3 ಕತೆ ಹೇಳಿದ್ವಿ ಆ್ಯಂಡ್ ವಿ ಹರ್ಡ್ ಮೆನಿ ಲೈನ್ಸ್, ಬಟ್ ಇಟ್ ವಾಸ್ ನಾಟ್ ಸೆಟ್ಟಿಂಗ್. ಸೊ ಈ ಒಂದು ಕತೆ ಎಲ್ಲರಿಗೂ ಸೆಟ್ ಆಗಿದೆ, ತುಂಬ ಖುಷಿ ಇದೆ ನನಗೆ. ಇನ್ನೊಂದು ಕಡೆ ಸುಮಾರು ದಿನಗಳಿಂದ ಡೆವಲಪ್ಮೆಂಟಲ್ಲಿರುವಂಥದ್ದು ಸೋನು ನಿಗಮ್ ವಿಚಾರ, ಇವತ್ತು ಕ್ಷಮೆ ಕೇಳಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಸಿ I always believe in love, respect, culture, and I mean, ನಾನು ಇರಲಿಲ್ಲ ಆ್ಯಕ್ಚುಲಿ ಇಶ್ಯೂ ಇರಬೇಕಾದ್ರೆ, ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಹಸ್ ಹ್ಯಾಪನ್, ಬಟ್ ಇಟ್ಸ್ ಅನ್ಫಾರ್ಚುನೇಟ್. ಯಾವುದು ವಿಷಯ ಪರವಾಗಿ, ಯಾವುದು ಕಲ್ಚರ್ ಪರವಾಗಿ, ಲ್ಯಾಂಗ್ವೇಜ್ ಪರವಾಗಿ ಮಾತಾಡಬಾರ್ದು. ಆ್ಯಂಡ್ ಕನ್ನಡ ನನ್ನ ಮನೆ ಇರೋದ್ರಿಂದ, ನನಗೆ ತುಂಬ ಮನಸ್ಸಿನ ಹತ್ತಿರ ಇರೋದ್ರಿಂದ, ನನಗೆ ನನ್ನ ಲೈಫಲ್ಲಿ ಇಷ್ಟು ಇಂಡಸ್ಟ್ರಿ ಕೊಟ್ಟಿದೆ, ಭಾಷೆ ಕೊಟ್ಟಿದೆ ಅಂತ. ಸೊ ಐ ಆಮ್ ವೆರಿ ವೆರಿ ಫಾರ್ ಮೈ ಲ್ಯಾಂಗ್ವೇಜ್ ಆ್ಯಂಡ್ ಮೈ ಇಂಡಸ್ಟ್ರಿ. ಬಟ್ ಸಿ, ಲ್ಯಾಂಗ್ವೇಜ್ ಬ್ರಿಂಗ್ಸ್ ಪೀಪಲ್ ಟುಗೆದರ್ and culture brings people together, so nobody should be disrespectful of it. ನಾವು ಯಾವ ಭಾಷೆಯಿಂದ ಬಂದ್ರೂ, ನಾವು ಏನಿದ್ರು ಒಬ್ರೊಬ್ರು ಲ್ಯಾಂಗ್ವೇಜ್ನ ಮತ್ತು ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ. ಯಾಕಂದರೆ ಸಾಕಷ್ಟು ಕಲಾವಿದರು ಇನ್ಕ್ಲೂಡೆಡ್ ನೀವು ಕೂಡ ಬೇರೆ ಬೇರೆಯಿಂದ ಬಂದರೂ ಕೂಡ ಕನ್ನಡ ಭಾಷೆ ಒಂದು ನೆಲೆ ಕೊಟ್ಟಿದೆ. ಸೊ ಹಂಗೆ ಸೋನು ನಿಗಮ್ ಕೂಡ ಸಾಕಷ್ಟು ನೂರಾರು ಹಾಡುಗಳನ್ನು ಹಾಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಎಲ್ಲೋ ಅದನ್ನು ನೋಡಿದರೆ ಕ್ಷಮೆ ಕೇಳಿದ ರೀತಿ ಇರಲಿಲ್ಲ, ಅದು ಸಮರ್ಥಿಸಿದ ಥರ ಇತ್ತು. ಸೊ ಇದ್ರ ಬಗ್ಗೆ I have not seen his apology video, so I wouldn't want to comment on that. But exactly, ನಾನು ಏನು ಹೇಳಿದೆ ಮುಂಚೆ, ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ, that everybody should respect each other's ಕಲ್ಚರ್, ಲ್ಯಾಂಗ್ವೇಜ್, ಬಿಕಾಸ್ ಅದು ಕಲ್ಚರ್ ಆಗಲಿ, ಭಾಷೆ ಆಗಲಿ, ಮ್ಯೂಸಿಕ್ ಆಗಲಿ, ಅದನ್ನು ಎಲ್ರಿಗೂ ಒಂದು ಮಾಡುತ್ತೆ. ಇಟ್ ಶುಡಂಟ್ ಸೆಪರೇಟ್ ಎನಿಬಡಿ ಲೈಕ್ ದ್ಯಾಟ್, ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಇಸ್ ನಾಟ್ ಓಕೆ. ನಿಮ್ಮ ಪ್ರಕಾರ ಅವ್ರನ್ನ ಇನ್ನು ಮುಂದೆ ಕನ್ನಡದಲ್ಲಿ ಹಾಡಿಸಿದ್ರೆ ಒಳ್ಳೇದಾ ಕೆಟ್ಟದಾ? I can't say anything about that. But see, I wouldn't want to comment on it actually, because if somebody apologizes, they should be forgiven. But ಅದು ಒಂದು ಮನಸ್ಸಿಂದ ಬಂದರೆ ಮಾತ್ರ. ಕೆಲವೊಂದು ಸತಿ ನಾವು ತಪ್ಪು ಮಾಡಿದಾಗ ಕ್ಷಮೆ ಕೇಳಿದ್ರೂ ಆ ಒಂದು ತಪ್ಪಿಗೆ ಸರಿನೋ ತಪ್ಪು ಅಂತ ಅನ್ಸಲ್ಲ ನಮಗೆ. ಸೊ ಇಟ್ ಈಸ್ ಆಲ್ಸೋ ವೆರಿ ಪರ್ಸನಲ್ ಡಿಸಿಷನ್ ಆಫ್ ಪೀಪಲ್ ವಾಂಟ್ ಟು ವರ್ಕ್ ವಿತ್ ದೆಮ್, ಹೂ ಡೋಂಟ್ ವಾಂಟ್ ಟು ವರ್ಕ್ ವಿತ್ ದೆಮ್. ಬಟ್ ಕಲ್ಚರಲಿ ಒಂದು ಲ್ಯಾಂಗ್ವೇಜ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಥ್ಯಾಂಕ್ ಯು.